ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಎಸ್ಐಟಿಯನ್ನ ರಚನೆ ಮಾಡಿದ ರಾಜ್ಯ ಸರ್ಕಾರ. ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಗಾಗಿ ಎಸ್ಐಟಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಐಪಿಎಸ್ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ. ಈ ತಂಡದಲ್ಲಿ ಅನುಚೇತ್, ಜಿತೇಂದ್ರ ಕುಮಾರ್, ಸೌಮ್ಯಲತಾ ಇದ್ದಾರೆ. ಇನ್ನು ಒಟ್ಟು 4 ಐಪಿಎಸ್ ಅಧಿಕಾರಿಗಳನ್ನ ಒಳಗೊಂಡ ಎಸ್ಐಟಿ ತಂಡ ಇದು. ಶೀಘ್ರವೇ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಟೀಮ್ ಕೈಗೆತ್ತಿಕೊಳ್ಳಲಿದೆ. ತನಿಖೆಗೆ ಯಾವುದೇ ಕಾಲಮಿತಿಯನ್ನ ಸರ್ಕಾರ ಸದ್ಯಕ್ಕೆ ನಿಗದಿಪಡಿಸಿಲ್ಲ. ಶೀಘ್ರವೇ ತನಿಖೆಯನ್ನ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸೂಚನೆಯ ಮೇರೆಗೆ ಸಾಕಷ್ಟು ತನಿಖೆಯನ್ನ ಮಾಡಲಿದ್ದಾರೆ. ವಿವಿಧ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾರೆ. ಇನ್ನು ಈ ತಂಡದಲ್ಲಿ ಅನುಚೇತ್, ಜಿತೇಂದ್ರ ಕುಮಾರ್, ಸೌಮ್ಯಲತಾ ಇದ್ದಾರೆ. ಒಟ್ಟು 4 ಐಪಿಎಸ್ ಅಧಿಕಾರಿಗಳನ್ನ ಒಳಗೊಂಡಿರುವಂತಹ ಎಸ್ಐಟಿ ತಂಡ ಇದು. ಶೀಘ್ರವೇ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಟೀಮ್ ಕೈಗೆತ್ತಿಕೊಳ್ಳಲಿದೆ. ತನಿಖೆಗೆ ಯಾವುದೇ ರೀತಿಯ ಕಾಲಮಿತಿಯನ್ನ ಸರ್ಕಾರ ನಿಗದಿಪಡಿಸಿಲ್ಲ. ಇನ್ನು ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪ ಕೇಳಬಂದಿತ್ತು. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸರ್ಕಾರದ ಆದೇಶ ಪ್ರತಿಯನ್ನ ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ 4 ಐಪಿಎಸ್ ಅಧಿಕಾರಿಗಳನ್ನ ಎಸ್ಐಟಿ ತಂಡ ಒಳಗೊಂಡಿದೆ. ಇನ್ನು ಕೆಲವೊಂದಿಷ್ಟು ಏನಿವಾಗ ಡಾಕ್ಯುಮೆಂಟ್ಗಳಿದ್ದಾವೆ ಮತ್ತು ಕೆಲವೊಂದಿಷ್ಟು ಸಾಕ್ಷ್ಯಗಳೇನಿದ್ದಾವೆ ಮತ್ತೆ 164 ಹೇಳಿಕೆಯನ್ನು ಕೂಡ ದಾಖಲು ಕೂಡ ಮಾಡಿಕೊಳ್ಳಲಾಗಿದೆ. ಇದೆಲ್ಲದ ಆಧಾರದ ಮೇಲೆ ತನಿಖೆ ನಡೆಯುತ್ತೆ. ಸದ್ಯಕ್ಕೆ ಒಟ್ಟು 4 ಐಪಿಎಸ್ ಅಧಿಕಾರಿಗಳು ಈ ಎಸ್ಐಟಿ ಟೀಮ್ನಲ್ಲಿರ್ತಾರೆ. ಆದೇಶದ ಪ್ರತಿ ಗಮನಿಸ್ತಾ ಇದ್ದೀರಾ ನೀವು. ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಶೀಘ್ರವಾಗಿ ಆ ತನಿಖೆಯನ್ನು ನಡೆಸಿ ಅದರ ವರದಿಯನ್ನು ನೀಡಿ ಅಂತ ಆದೇಶ ಕೊಟ್ಟಿದೆ. ಆದರೆ ಯಾವುದೇ ರೀತಿಯ ಸಮಯವನ್ನು ನಿಗದಿಪಡಿಸಿಲ್ಲ. ಇಷ್ಟೊಳಗಡೆ ನೀವು ಏನು ತನಿಖೆ ಮಾಡಿದ್ರೆ ಅದರ ವರದಿಯನ್ನು ಕೊಡಬೇಕು ಅಂತ ಸಮಯವನ್ನು ನಿಗದಿ ಮಾಡಿಲ್ಲ. ಯಾಕಂತಂದ್ರೆ ಈಗ ಏನು ದಾಖಲಾಗಿದೆ ಪ್ರಕರಣ, ಇದರ ಜೊತೆಗೆ ಮುಂದೆ ಯಾವೆಲ್ಲ ಪ್ರಕರಣ ದಾಖಲಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲದರ ಬಗ್ಗೆಯೂ ಕೂಡ ಒಟ್ಟು ಮಾಡಿ ತನಿಖೆಯನ್ನ ಮಾಡಿ ಅಂತ ಆದೇಶವನ್ನು ಕೊಟ್ಟಿರೋದು. ಯಾಕಂತಂದ್ರೆ ಒಂದೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಸ್ಐಟಿ ಟೀಮ್ ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ತನಿಖೆಯನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಿದ್ದಾರೆ. ತನಿಖೆ ಇನ್ನೂ ಕೂಡ ಕೈಗೆತ್ತಿಕೊಂಡಿಲ್ಲ. ತನಿಖೆ ಕೈಗೆತ್ತಿಕೊಂಡ ನಂತರ ವಿವಿಧ ಆಯಾಮಗಳಲ್ಲಿ ಎನ್ಕ್ವೈರಿಯನ್ನ ಮಾಡ್ತಾರೆ. ಸಾಕ್ಷಿಯನ್ನ ಕರೆಸಿ ಅವರ ವಿಚಾರಣೆಯನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಸಿಎಂ ಈ ಬಗ್ಗೆ ತೀರ್ಮಾನಿಸಿ ಆದೇಶವನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಸಿಎಂ ಈ ಬಗ್ಗೆ ತೀರ್ಮಾನಿಸಿ ಆದೇಶವನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಎಸ್ಐಟಿ ರಚಿಸಿ ಆದೇಶದ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿರಿಯ ಅಧಿಕಾರಿ ನೇಮಿಸಬೇಕು ಅಂತ ಅವರನ್ನ ಮಾಡಿದ್ದೇವೆ. ತನಿಖೆ ಆರಂಭಿಸಿ ತನಿಖಾ ವರದಿ ಪ್ರಗತಿಯನ್ನ ಡಿಜಿಗೆ ತಿಳಿಸ್ತಿರ್ತಾರೆ. ಇನ್ನು ಅಂತಿಮ ತನಿಖಾ ವರದಿಯನ್ನ ಡಿಜಿ ಐಜಿಗೆ ಸಲ್ಲಿಸಬೇಕು. ಒತ್ತಡದಲ್ಲಿ ಪ್ರಶ್ನೆ ಇಲ್ಲ. ಒತ್ತಡಕ್ಕೆ ಮಣಿದು ಮಾಡುವ ಕೆಲಸ ಅಲ್ಲ ಇದು. ಅಲ್ಲಿನ ಸಾಧಕ ಬಾಧಕ ವಸ್ತುಸ್ಥಿತಿ ನೋಡಿ ತೀರ್ಮಾನಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರ ಇದರಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸೌಜನ್ಯ ಕೇಸ್ ಅಲ್ಲ, ಈ ಪ್ರಕರಣದ್ದು ಮಾತ್ರ ಟರ್ಮ್ಸ್ ಅಂಡ್ ರೆಫರೆನ್ಸ್ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ನೋಡೋಣ. ಎನ್ಕ್ವೈರಿ ಆಗಲಿ, ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅದರಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಆಗಲಿ, ನಂತರ ಮುಂದೆ ನಾನು ಅವತ್ತೇ ಹೇಳಿದ್ದೆ, ಮುಂದೆ ಅಗತ್ಯ ಬಿದ್ದರೆ ನಾವು ಇನ್ನೂ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದ್ದೆ. ನಾವು ಮುಖ್ಯಮಂತ್ರಿಗಳು, ನಾನು, ನಮ್ಮ ಡಿಜಿ ಅವರು ಎಲ್ಲರೂ ಕೂತ್ಕೊಂಡು ಮಾತನಾಡಿ ಮೊನ್ನೆನೇ ತೀರ್ಮಾನ ಮಾಡಿದ್ವಿ. ಅದು ಆದೇಶವನ್ನು ನಿನ್ನೆ ಹೊರಡಿಸಿದ್ದಾರೆ. ಮೊಹಂತಿ ಅವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ, ಅವರ ನೇತೃತ್ವದಲ್ಲಿ ಆಗಬೇಕು ಅಂತೇಳಿ ಮಾಡಿದ್ದೇವೆ. ಅದನ್ನು ತನಿಖೆ ಪ್ರಾರಂಭ ಆಗಿ ತನಿಖೆ ವರದಿ ಅದರ ಡೆವಲಪ್ಮೆಂಟ್ಸನ್ನು ನಾವು ಡಿಜಿಗೆ ತಿಳಿಸ್ತಾ ಇರಬೇಕು ಮತ್ತು ಅಂತಿಮ ವರದಿಯನ್ನು ಕೂಡ ಡಿಜಿ ಐಜಿಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ಅವರು ಕೆಲಸ ಪ್ರಾರಂಭ ಮಾಡ್ತಾರೆ. ಸರ್ಕಾರದ ಮೇಲೆ ಒತ್ತಡ ಇದೆ, ಹಾಗಾಗಿ ಸ್ಪಂದಿಸಲಿಲ್ಲ ಅನ್ನುವಂಥ ಕೂಗು ಕೂಡ ಶುರು ಆಗಿತ್ತು ಸರ್. ಇಲ್ಲ, ಒತ್ತಡದ ಪ್ರಶ್ನೆ ಅಲ್ಲ. ನಾವು ಯಾರೋ ಒಂದು ಒತ್ತಡಕ್ಕೆ ಮಣಿದು ಮಾಡುವಂಥದ್ದಲ್ಲ ಇದೆಲ್ಲ. ಅಲ್ಲಿನ ಸಾಧಕ ಬಾಧಕಗಳನ್ನು ನೋಡಿ, ಅಲ್ಲಿ ವಸ್ತುಸ್ಥಿತಿ ಏನಿದೆ ಅಂತೇಳಿ ಅದನ್ನ ನೋಡಿ ಆಮೇಲೆ ತೀರ್ಮಾನ ತಗೋಬೇಕಾಗುತ್ತೆ. ನಾವು ಪ್ರಿಲಿಮಿನರಿಯಾಗಿ ಎನ್ಕ್ವೈರಿ ಮಾಡಿ ಸ್ಟೇಷನ್ ಮಟ್ಟದಲ್ಲಿ ಅಂತ ಹೇಳಿ ನಾವು ತಿಳಿಸಿದ್ದು, ಅದನ್ನ ಅವ್ರು ಮಾಡ್ತಾ ಇದ್ರು. ಜೊತೆಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದೊಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಬಂದಂತ ಅಭಿಪ್ರಾಯಗಳು. ಅದಕ್ಕಾಗಿ ನಾವು ಸರ್ಕಾರ ಇದರಲ್ಲಿ ಮುಚ್ಚಿಡುವಂಥದ್ದು ಏನಿಲ್ಲ.
ಅದಕ್ಕಾಗಿ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ. ಏನು ಇನ್ವೆಸ್ಟಿಗೇಷನ್ ಅಲ್ಲಿ ತನಿಖೆಯಲ್ಲಿ ಬರುತ್ತೆ ಅದನ್ನ ಇನ್ನು ಈ ಪ್ರಕರಣವನ್ನ SITಗೆ ಕೊಡಬೇಕು ಅಂತ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ. ಮೊದಲು ಈ ಪ್ರಕರಣದ ತೀವ್ರತೆ ಎಷ್ಟಿದೆ, ಪೊಲೀಸರು ಏನ್ ಹೇಳ್ತಾರೆ ಅದನ್ನ ನೋಡಿಕೊಂಡು ಅಗತ್ಯತೆ ಇದ್ರೆ ಈ ಪ್ರಕರಣವನ್ನ SITಗೆ ವಹಿಸ್ತೀವಿ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಇದೀಗ ಅದರ ಬೆನ್ನಲ್ಲೇ SITಗೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಕೊಟ್ಟು ಆದೇಶವನ್ನು ಕೂಡ ಹೊರಡಿಸಿದೆ. ಇನ್ನು ಆದೇಶದ ಪ್ರತಿಯನ್ನು ಕೂಡ ನೀವು ಗಮನಿಸಿದ್ರಿ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ರಾಜ್ಯ ಸರ್ಕಾರ SITಗೆ ಈ ಪ್ರಕರಣವನ್ನ ಕೊಟ್ಟಿದೆ. ಯಾವ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾರೆ, ಮುಂದಿನ ತನಿಖೆ ಯಾವ ರೀತಿ ಇರುತ್ತೆ? ಸಾಹಿತ್ಯ, ಈಗ SIT ಅಂದ್ರೆ ಯಾವಾಗ ಹೆಚ್ಚಿನ ಒತ್ತಡವನ್ನ ಸರ್ಕಾರ ತೆಗೆದುಕೊಳ್ತಂದ್ರೆ ಸಾಕಷ್ಟು ಜನ ಇದ್ರು ತನಿಖೆ ಆಗ್ಲೇಬೇಕು ಅನ್ನುವಂತಹದ್ದನ್ನ ಮಾಡಿದ್ರು. ಇತ್ತೀಚೆಗೆ ಒಂದಿಷ್ಟು ಜನ ವಕೀಲರು ಕೂಡ CM ನ ಭೇಟಿಯಾಗಿದ್ರು. ಆ ಬೆನ್ನಲ್ಲೇ ಇದೀಗ SIT ರಚನೆ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಸೌಜನ್ಯ ಕೇಸ್ ಅನ್ನುವಂತಹದ್ದಲ್ಲ, ಅಲ್ಲಿ ನಡೀತಿರುವಂತಹ ಯಾವ್ಯಾವ್ದು ಈ ರೀತಿಯಾದಂತಹ ಪ್ರಕರಣಗಳಿದೆ ಅದೆಲ್ಲದಕ್ಕೂ ಸೇರಿನೇ SIT ರಚನೆ ಮಾಡಿರುವಂತಹದ್ದು. ಇದು ಕೇವಲ ಒಂದು ಸೌಜನ್ಯ ಪ್ರಕರಣಕ್ಕಾಗ್ಲಿ ಅಥವಾ ಮತ್ಯಾವುದೋ ಅನ್ನುವಂತಹದ್ದಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ SIT ರಚನೆ ಆಗಿದೆ. ಯಾವುದೇ ಒತ್ತಡಕ್ಕೆ ಮಣಿಯದ ರೀತಿಯಲ್ಲಿ ಈ ಒಂದು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸರ್ಕಾರ ನಿಂತಿರುವಂತಹದ್ದು. ಹಾಗಾಗಿ SIT ರಚನೆ ಅನ್ನುವಂತಹದ್ದು ಅಥವಾ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಂದ್ರೆ ಸಾಕಷ್ಟು ಪ್ರಕರಣಗಳು ಹೀಗಾಗಿದೆ ಅನ್ನುವಂತಹದ್ದು ಸಾರ್ವಜನಿಕರು ಹೇಳ್ತಾ ಇದ್ರು, ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಜೊತೆಗೆ ವಕೀಲರು ಒಂದಿಷ್ಟು ಮನವಿಯನ್ನ ಮಾಡಿದ್ರು. ಆ ಬೆನ್ನಲ್ಲೇ SIT ಯನ್ನ ರಚನೆ ಮಾಡಿರುವಂತಹದ್ದು ಅನ್ನೋದನ್ನ ಇವತ್ತು ಪರಮೇಶ್ವರ್ ಕೂಡ ಹೇಳಿರುವಂತಹದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.